ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಸೆಂಟರ್ ಥ್ರೋಸ್ ಓಪನ್ ಆಲ್ ಸೆಕ್ಟರ್ಸ್ ಟು ಪ್ರೈವೇಟ್ ಪ್ಲೇಯರ್ಸ್. ನೋಡಿ, ಕಳೆದ 3-4 ದಿನಗಳಿಂದ ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆತ್ಮ ನಿರ್ಭರ್ ಭಾರತ್ ಅಭಿಯಾನ್ ಅನ್ನುವಂತಹ ಪ್ರಮುಖವಾದಂತಹ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಉಪಕ್ರಮಗಳನ್ನ ಘೋಷಣೆ ಮಾಡ್ತಾನೆ ಬರ್ತಿದೆ. ಅದರ 5ನೇ ಮತ್ತು ಕೊನೆಯ ಹಂತವಾಗಿ ನಿನ್ನೆ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಂದಿಷ್ಟು ಕ್ರಮಗಳನ್ನ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಆರ್ಟಿಕಲ್ ಅಲ್ಲಿ ಬಹುಮುಖ್ಯವಾದಂತಹ 3 ಭಾಗಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇ ಭಾಗ ನಿಮಗೆ ಕಾಣಿಸ್ತಾ ಇದೆ. ಈ ಕಳೆದ 5 ದಿನಗಳಿಂದ ಏನೇನು ಕ್ರಮಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆಯೋ ಅದರ ಸಂಪೂರ್ಣ ಒಟ್ಟು ಮೊತ್ತ 20,97,000 ಕೋಟಿ ರೂಪಾಯಿ ಅಷ್ಟಾಗುತ್ತೆ. 20.97 lakh crore. ಸೊ ಇದನ್ನ ಊಹೆ ಮಾಡಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ. ಬಹಳ ಅಗಾಧವಾದಂತಹ ಒಂದು ಮೊತ್ತ ಇದು. ಸರಿಸುಮಾರು ನಮ್ಮ ಭಾರತೀಯ ಕೇಂದ್ರ ಬಜೆಟ್ 30 ಲಕ್ಷ ಕೋಟಿ ಇದೆ. ಸೊ ಇವಾಗ ಅನೌನ್ಸ್ ಮಾಡಿರತಕ್ಕಂತಹ ವಿಶೇಷ ಆರ್ಥಿಕ ಪ್ಯಾಕೇಜ್ 20,97,000 ಕೋಟಿ ರೂಪಾಯಿ ಮೌಲ್ಯದಾಗಿದೆ. ಇದನ್ನ ಗಮನಿಸಬೇಕಾಗಿರತಕ್ಕಂತಹ ಸಂಗತಿ, ಈ ಮೊತ್ತ ಏನಿದೆ 20.97 lakh crore, ಇದು ನಮ್ಮ ಭಾರತೀಯ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಒಟ್ಟು ಆಂತರಿಕ ಉತ್ಪನ್ನ ಏನಿದೆ ಅದರ 9.8%. ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಬೇಕು. ಬಿಕಾಸ್ ಅವತ್ತೇ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಸುಮಾರು ನಮ್ಮ GDPಯ 10% ಅಷ್ಟು ಆರ್ಥಿಕ ಪ್ಯಾಕೇಜ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂತಹ ಕೇಂದ್ರ ಸರ್ಕಾರ ಸುಮಾರು 20,97,000 ಕೋಟಿ, ವಿಚ್ ಇನ್ ಅದರ್ ವರ್ಡ್ಸ್ 9.8% ಆಫ್ ದ GDP. ಸೊ ಈ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಸೊ ನಾನು ಆಗ್ಲೇ ಹೇಳಿದಂಗೆ 3 ಭಾಗಗಳನ್ನ ನಾವು ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಕಾಸ್ ಕಮೆಂಟ್ಸ್ ಅಲ್ಲಿ ಕೂಡ ಕೆಲವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರ್ತಕ್ಕಂತಹದ್ದು, ಆದಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿ, ಸ್ವಲ್ಪ ಎಕ್ಸ್ಪ್ಲನೇಷನ್ ಕಮ್ಮಿ ಮಾಡಿ ಅಂತ ಕೂಡ ಹೇಳಿದ್ದೀರಾ. ಸೊ ಖಂಡಿತವಾಗಿ ನಾವು ನಿಮ್ಮ ಎಲ್ಲಾ ಕಮೆಂಟ್ಸ್ ಕೂಡ ನಮಗೆ ಸ್ವಾಗತ. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ತಾನೆ ನಮ್ಮ ಟೀಮ್ ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸಕ್ಕೆ ಟ್ರೈ ಮಾಡೋಣ ಪ್ರತಿಯೊಬ್ಬ. ಬಿಕಾಸ್ ಇಲ್ಲಿ PC ಆಸ್ಪಿರೆಂಟ್ ಇಂದ ಹಿಡಿದ್ಬಿಟ್ಟು UPSC ವರ್ಗೂ ಕೂಡ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಎಲ್ಲರಿಗೂ ಕೇಟರ್ ಮಾಡುವಂತಹ ಉದ್ದೇಶದಿಂದ ಒಂದು ಬ್ಯಾಲೆನ್ಸ್ ಅನ್ನ ನಾವು ಕಂಡುಕೊಳ್ಳಕ್ಕೆ ಟ್ರೈ ಮಾಡ್ತಾ ಹೋಗೋಣ. ಸೊ ಹಾಗಾಗಿ 3 ವಿಷಯಕ್ಕೆ ಮಾತ್ರ ಈ ಒಂದು ಆರ್ಟಿಕಲ್ ನ ಡಿಸ್ಕಷನ್ ಅನ್ನ ಸೀಮಿತಗೊಳಿಸೋಣ. ಮೊದಲನೇ ವಿಷಯ ನೀವಿಲ್ಲಿ ನೋಡ್ತಾ ಇದ್ದೀರಾ, ಯಾವ ರೀತಿ ಪ್ರಸಕ್ತವಾಗಿ ಏನು 20 ಲಕ್ಷ ಕೋಟಿ ರೂಪಾಯಿಯ ಪ್ಯಾಕೇಜ್ ಅನೌನ್ಸ್ ಮಾಡಿದ್ದಾರೆ, ಅದರಿಂದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿ ಹಣಕಾಸಿನ ಹೊರೆ ಉಂಟಾಗುವುದು ಕೇವಲ 2.2 ಲಕ್ಷ ಕೋಟಿ ರೂಪಾಯಿ ಮಾತ್ರ. ಒಟ್ಟು 20 ಲಕ್ಷ ಕೋಟಿಯಲ್ಲಿ ಕೇವಲ 2.2 lakh crore ಮಾತ್ರ ನಮ್ಮ ಕೇಂದ್ರ ಸರ್ಕಾರ ಭರಿಸಬೇಕಾಗುತ್ತೆ. ಬಹಳ ಪ್ರಮುಖವಾದಂತಹ ಸಂಗತಿ. ಉಳಿದಂತಹ ಮೊತ್ತದಲ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಘೋಷಣೆ ಮಾಡಿರತಕ್ಕಂತಹ ಒಂದಷ್ಟು ಕ್ರಮಗಳು ಬರುತ್ತೆ. ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಖರ್ಚು ಮಾಡಿರತಕ್ಕಂತಹ 1.55 lakh crore, 1.55 ಲಕ್ಷ ಕೋಟಿ ರೂಪಾಯಿ ಒಳಗೊಂಡಿರುತ್ತೆ. ಸೊ ಅವೆಲ್ಲವನ್ನು ಕೂಡ ಕೂಡಿಸಿದಾಗ ನಮಗೆ ಆ 20 ಲಕ್ಷ ಕೋಟಿ ಮೊತ್ತ ಸಿಗ್ತಾ ಹೋಗುತ್ತೆ. ಸೊ ಪ್ರಸಕ್ತವಾಗಿ ಕೇಂದ್ರ ಸರ್ಕಾರ ಬಿಕಾಸ್ ಬಹಳ ಜನ ಕ್ವಶನ್ಸ್ ಕೂಡ ಕೇಳ್ತಾ ಇದ್ರು, ಏನಪ್ಪಾ ಅಂತ ಹೇಳಿದ್ರೆ ಈ 20 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಎಲ್ಲಿಂದ ತಗೊಂಡ್ ಬರುತ್ತೆ ಅಂತೇಳಿ. ನೋಡಿ, 20 ಲಕ್ಷ ಕೋಟಿ ರೂಪಾಯಿ ತರುವಂತಹ ಅಗತ್ಯತೆ ಇಲ್ಲ. ಯಾಕಂದ್ರೆ ನಮ್ಮ ಬಜೆಟ್ 30 ಲಕ್ಷ ಕೋಟಿ ರೂಪಾಯಿ, ಅದರಲ್ಲಿ ನಾವು 75% ಇದಕ್ಕೆ ಖರ್ಚು ಮಾಡ್ಬಿಟ್ವಿ ಅಂತ ಹೇಳಿದ್ರೆ ನಮ್ಮ ಬಳಿ ಬೇರೆ ಹಣ ಉಳಿಯೋದಿಲ್ಲ. ಸೊ ಹಾಗಾಗಿ ನಮ್ಮ ಸರ್ಕಾರ ಅರೇಂಜ್ ಮಾಡಬೇಕಾಗಿರ್ತಕ್ಕಂತಹದ್ದು ಕೇವಲ 2.2 lakh crore ಮಾತ್ರ. ಅದನ್ನ ಸರ್ಕಾರ ಬಾಹ್ಯ ಸಾಲದಿಂದ, ಅಂದ್ರೆ ಎಕ್ಸ್ಟರ್ನಲ್ ಬಾರೋವಿಂಗ್ ಇರ್ಬೋದು ಅಥವಾ ಇನ್ನಿತರ ಮೂಲಗಳಿಂದ ಅದನ್ನ ಸಂಗ್ರಹಣೆ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಇದು ಇವತ್ತಿನ ಮೊದಲನೇ ಒಂದು ಪಾಯಿಂಟ್ ಆಯ್ತು. ಅದೇ ನಾವು ಎರಡನೇ ಪಾಯಿಂಟ್ ನ ಗಮನಿಸ್ತಾ ಹೋಗೋದಾದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ 40,000 crore ಅಲೋಕೇಶನ್ ಫಾರ್ MG ನರೇಗಾ, ಮನ್ರೇಗಾ ಅಂತ ಕರಿತೀವಿ, ಅಥವಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ವಿಚಾರ. ಪ್ರಪಂಚದಲ್ಲೇ ಸಾಕಷ್ಟು ಖ್ಯಾತಿಯನ್ನ ಪಡೆದಿರತಕ್ಕಂತಹ ಒಂದು ಸಾಮಾಜಿಕ ಭದ್ರತಾ ಸ್ಕೀಮ್ ಅಥವಾ ಸಾಮಾಜಿಕ ಭದ್ರತಾ ಯೋಜನೆ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಕರಿತೀವಿ. ಬಡ ಜನರಿಗೆ, ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿರತಕ್ಕಂತಹ ನಿರುದ್ಯೋಗಿಗಳಿಗೆ ಹೆಲ್ಪ್ ಆಗುವಂತಹ ಉದ್ದೇಶದಿಂದ 2005ನೇ ಇಸ್ವಿಯಲ್ಲಿ ಭಾರತೀಯ ಸಂಸತ್ತು ಒಂದು ಕಾಯ್ದೆಯನ್ನು ರೂಪಿಸುತ್ತೆ. ಅದನ್ನ ನಾವು ನ್ಯಾಷನಲ್ ರೂರಲ್
ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಕರಿತೀವಿ, NREG ಆಕ್ಟ್. ಸೊ ಬಹಳ ಪ್ರಮುಖ. ಈ 2005ರ ಕಾಯ್ದೆಯ ಅನುಗುಣವಾಗಿ 2006ನೇ ಇಸ್ವಿಯಿಂದ ಈ ಮನ್ರೇಗಾ ಅಥವಾ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ದೇಶಾದ್ಯಂತ ಪ್ರಾರಂಭ ಮಾಡಲಾಗುತ್ತೆ. ಮೊದಲು ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಲಾಗುತ್ತೆ ಕೆಲವು ಆಯ್ದಂತಹ ಜಿಲ್ಲೆಗಳಲ್ಲಿ, ಅನಂತರ ದೇಶವ್ಯಾಪಿ ಅದನ್ನ ಪಸರಿಸಲಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನಾವು ಇತ್ತೀಚೆಗಷ್ಟೇ ಕೂಡ ಡಿಸ್ಕಸ್ ಮಾಡಿದ್ದೇವೆ ಯಾವ ರೀತಿ ಕರ್ನಾಟಕದಲ್ಲಿ 249 ರೂಪಾಯಿಯಿಂದ 275 ರೂಪಾಯಿಗೆ ಆ ಒಂದು ಕೂಲಿಯನ್ನ ಹೆಚ್ಚಿಗೆ ಮಾಡಿದ್ರು. ಪ್ರತಿನಿತ್ಯ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತಹ ಕೂಲಿ ಆಳುಗಳಿಗೆ 275 ರೂಪಾಯಿಯನ್ನ ಕರ್ನಾಟಕ ಸರ್ಕಾರ ನೀಡುತ್ತೆ. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಒಂದು ಪ್ರೈಸಿಂಗ್ ಇದೆ, ಬಟ್ ಕರ್ನಾಟಕದಲ್ಲಿ ಒಂದು ದಿನಕ್ಕೆ 275 ರೂಪಾಯಿ ಸಿಗುತ್ತೆ. ಮೂಲಭೂತವಾಗಿ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸಾಕಷ್ಟು ನಿರುದ್ಯೋಗಿಗಳಿರ್ತಕ್ಕಂತಹ ಗ್ರಾಮೀಣ ಭಾಗಗಳಲ್ಲಿ, ಅಂದ್ರೆ ಯಾವುದೇ ಸ್ಕಿಲ್ ಇರಲ್ಲ, ಯಾವುದೇ ಕೌಶಲ್ಯವನ್ನ ಹೊಂದಿರದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಕನಿಷ್ಠ 100 ದಿನಗಳಷ್ಟು ಕೆಲಸವನ್ನ ಕೊಡಬೇಕು, ಲೇಬರ್ ಅನ್ನ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಜಾರಿಗೊಳಿಸಲಾಯಿತು. ಇದು ಸಾಕಷ್ಟು ಸಕ್ಸಸ್ ಅನ್ನ ಕೂಡ ಕಂಡಿದೆ. ಇದನ್ನ ಜಿಲ್ಲಾ ಗ್ರಾಮ ಪಂಚಾಯತ್ ಏನಿದೆ, ವಿಲೇಜ್ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಏನಿದೆ, ಅದರ ಮೂಲಕವಾಗಿ ಅನುಷ್ಠಾನಗೊಳಿಸಲಾಗುತ್ತೆ. ಯಾವುದಾದ್ರೂ ಒಬ್ಬ ನಿರುದ್ಯೋಗಿ ವ್ಯಕ್ತಿ ನರೇಗಾ, ಮನ್ರೇಗಾ ಅಥವಾ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಇಚ್ಛೆ ಪಡ್ತಾನೆ ಅಂತ ಹೇಳಿದ್ರೆ ಅವನು ಸ್ಥಳೀಯ ಗ್ರಾಮ ಪಂಚಾಯತಿಗೆ ತೆರಳ್ಬಿಟ್ಟು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆನಂತರ ಅವನಿಗೆ ವರ್ಷಕ್ಕೆ ಕನಿಷ್ಠ ಪಕ್ಷ 100 ದಿನಗಳ ಕಾಲ ಕೂಲಿಯನ್ನ ಕೊಡಲಾಗುತ್ತೆ. ಬಹಳ ಇಂಪಾರ್ಟೆಂಟ್ ಅಂತಂತಹ ಒಂದು ಯೋಜನೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಕಳೆದ ಬಾರಿ ಫೆಬ್ರವರಿಯಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದ್ರು, ಅದರ ಅಡಿಯಲ್ಲಿ ಸುಮಾರು 61,000 ಕೋಟಿ ರೂಪಾಯಿಗಳನ್ನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಮೀಸಲಿಟ್ಟಿದ್ರು. 61,000 crore rupees ಸ್ಯಾಂಕ್ಷನ್ ಮಾಡಿದ್ರು. ಬಟ್ ಅದಕ್ಕೆ ಅಡಿಷನಲ್ ಆಗಿ ಮತ್ತೊಂದು 40,000 ಕೋಟಿ ರೂಪಾಯಿಗಳನ್ನ ಕೊಡುವುದಾಗಿ ನಿನ್ನೆ ಅವರು ಘೋಷಣೆ ಮಾಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಇದನ್ನ ಬಹುತೇಕ ತಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು ಇದನ್ನ ವೆಲ್ಕಮ್ ಮಾಡಿದ್ದಾರೆ. ಒಂದು ಉತ್ತಮವಾದಂತಹ ಕಾರ್ಯ ಅಂತೇಳಿ ಶ್ಲಾಘನೆ ಮಾಡಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ, ಕೊರೋನಾ ವೈರಸ್ ಕಾರಣದಿಂದ ಲಕ್ಷಾಂತರ, ಹಾಗೆ ನೋಡಿದ್ರೆ ಕೋಟ್ಯಾಂತರ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ವಲಸಿಗ ಕಾರ್ಮಿಕರು ವಾಪಸ್ ತಮ್ಮ ಹುಟ್ಟೂರಿಗೆ ತೆರಳಿದ್ದಾರೆ. ಮೂಲಭೂತವಾಗಿ ಉತ್ತರ ಪ್ರದೇಶ, ಬಿಹಾರ್ ಮತ್ತು ಮಧ್ಯಪ್ರದೇಶದಂತಹ ಹಿಂದುಳಿದಿರತಕ್ಕಂತಹ ರಾಜ್ಯಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರು ವಾಪಸ್ ಹೋಗಿದ್ದಾರೆ. ಆ ಹಳ್ಳಿಗಳಲ್ಲಿ ಅವರಿಗೀಗ ಕೆಲಸ ಬೇಕೇ ಬೇಕು, ಅವ್ರ ಹತ್ರ ಬೇರೆ ಯಾವುದೇ ಒಂದು ಮೂಲ ಇಲ್ಲ. ಸೊ ಅವರಿಗೆ ಕೆಲಸವನ್ನ ಕೊಡುವ ಉದ್ದೇಶದಿಂದ, ಆ ಮೂಲಕ ಅವರ ಸಂಸಾರ ಸುಗಮವಾಗುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಅಡಿಷನಲ್ ಆಗಿ 40,000 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದೆ. ಸೊ ಇದು ನಮ್ಮ ಇವತ್ತಿನ 2ನೇ ಪಾಯಿಂಟ್ ಆಯ್ತು. 1ನೇ ಪಾಯಿಂಟ್ ಅಲ್ಲಿ ನಾವು ಮಾತಾಡಿದ್ವಿ ನಮ್ಮ ಸರ್ಕಾರಕ್ಕೆ ಅಡಿಷನಲ್ ಆಗಿ ಎಷ್ಟು ಒಂದು ಹಣವನ್ನ ಹೊಂದಾಯಿಸುವಂತಹ ಪರಿಸ್ಥಿತಿ ಬರುತ್ತೆ ಅಂತೇಳಿ. 2ನೇ ಪಾಯಿಂಟ್ ನೀವೀಗ ನೋಡ್ತಾ ಇರೋ ರೀತಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಬಿಡುಗಡೆ ಮಾಡಿರತಕ್ಕಂತಹ 40,000 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ. ಅದೇ ರೀತಿ 3ನೇ ಪಾಯಿಂಟ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ IBC ಅಥವಾ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಕಾಣಿಸ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಚಾರ. IBC ನ 2016ನೇ ಇಸ್ವಿಯಲ್ಲಿ ಜಾರಿಗೊಳಿಸಲಾಯಿತು. ಕನ್ನಡದಲ್ಲಿ ನಾವು ದಿವಾಳಿತನ ಕಾಯ್ದೆ ಅಂತ ಕರಿಬಹುದು. ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಹೇಳಿದ್ರೆ ದಿವಾಳಿತನ ಕಾಯ್ದೆ ಅಂತ ಕರಿಬಹುದು. ನೋಡಿ, ನೀವು ಸ್ವಲ್ಪ ನಿಮ್ಮ ನೆನಪನ್ನ ಮೆಲ್ಕೋ ಹಾಕ್ತಾ ಹೋದ್ರೆ 2016-15ನೇ ಇಸ್ವಿಯಲ್ಲಿ ದೇಶಾದ್ಯಂತ ಬ್ಯಾಂಕ್ಗಳು ಸಂಕಷ್ಟಕ್ಕೆ ಸಿಲುಕಿದ್ವು. ಏನು ದೊಡ್ಡ ದೊಡ್ಡ ಉದ್ಯಮಿಗಳು ಬ್ಯಾಂಕ್ಗಳಿಂದ ಹಣವನ್ನ, ಸಾಲವನ್ನ ಪಡೆದ್ರು, ಅವರು ವಾಪಸ್ ಅದನ್ನ ಏನು ಕಂತನ್ನ ಪಾವತಿ ಮಾಡದಲೇನೆ ಸುಸ್ಥಿತರಾಗಿದ್ರು. ಇದರಿಂದ ನಮ್ಮ ಬ್ಯಾಂಕ್ಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಥವಾ ಅನುತ್ಪಾದಕ ಆಸ್ತಿ, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗತ್ತೆ, ಅನುತ್ಪಾದಕ ಆಸ್ತಿ ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಆಗ್ತಾ ಹೋಯ್ತು. ಹೀಗೆ ಜಾಸ್ತಿ ಆಗ್ತಾ ಹೋದಂಗೆ ಆ ಬ್ಯಾಂಕ್ ತನ್ನ ಒಂದು ಶಕ್ತಿಯನ್ನ ಮತ್ತು ಕ್ಷಮತೆಯನ್ನ ಕಳ್ಕೊಳ್ಳುತ್ತೆ ಅಂಡ್ ಆ ಬ್ಯಾಂಕ್ ಒಂದು ಪಾತಾಳದತ್ತ ಮುಖ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಬ್ಯಾಂಕ್ಗಳ ನೆರವಿಗೆ ಬರುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ 2016ನೇ ಇಸ್ವಿಯಲ್ಲಿ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಥವಾ ದಿವಾಳಿತನ ಕಾಯ್ದೆಯನ್ನ ಜಾರಿಗೊಳಿಸಿತು. ತುಂಬಾ ಇಂಪಾರ್ಟೆಂಟ್. ಬಟ್ ಅದರಿಂದ ಸಾಕಷ್ಟು ಪ್ರಯೋಜನ ಕೂಡ ಆಯ್ತು. ಇದ್ರಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಉದ್ಯಮಿ ಸಾಲವನ್ನ ಮರುಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ 90 ದಿನಗಳ ಕಾಲ ಅವನು ತನ್ನ ಸಾಲದ ಕಂತು ಅಥವಾ ಬಡ್ಡಿಯ ಕಂತನ್ನ ಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು
NPA ಅಥವಾ ಅನುತ್ಪಾದಕ ಆಸ್ತಿ ಅಂತ ನಾವು ಘೋಷಣೆ ಮಾಡ್ತೀವಿ. ಸೊ ಈ ಒಂದು ಪ್ರಕ್ರಿಯೆ ಮುಗಿದ ಬಳಿಕ ಆತನ ಆಸ್ತಿಯನ್ನು ಹರಾಜು ಹಾಕುವ ಮೂಲಕ ಬ್ಯಾಂಕ್ಗಳಿಗೆ ಸಂದಾಯವಾಗಬೇಕಿದ್ದಂತಹ ಹಣವನ್ನ ವಾಪಸ್ ಕೊಡಿಸುವ ಜವಾಬ್ದಾರಿ ಈ IBC ಕಾಯ್ದೆಯದ್ದು. ಸೊ ಇದರಿಂದ ಬ್ಯಾಂಕ್ಗಳಿಗೆ ಬಹಳ ಶಕ್ತಿ ಬಂತು. ಬಟ್ ಪ್ರಾಬ್ಲಮ್ ಏನಾಯ್ತಪ್ಪ ಅಂತ ಹೇಳಿದ್ರೆ IBC ಅನ್ನುವಂತಹ ಒಂದು ಕಾಯ್ದೆಯನ್ನ ನೀವು ಸ್ಟ್ರಾಂಗ್ ಮಾಡ್ತಾ ಹೋದಲ್ಲಿ ಬ್ಯಾಂಕ್ಗಳಿಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ, ಬಟ್ ಉದ್ಯಮಿಗಳಿಗೆ ಮತ್ತು ಈ ಇಂಡಸ್ಟ್ರೀಸ್ಗಳಿಗೆ, ಕೈಗಾರಿಕೆಗಳಿಗೆ ಹೊಡೆತ ಬೀಳ್ತಾ ಹೋಗುತ್ತೆ. ಸೊ ಇವಾಗ ಕೂಡ ಅದೇ ಆಗಿರೋದು. ಕೊರೋನಾ ಬಂದಿರುವಂತಹ ಕಾರಣದಿಂದ ದೇಶಾದ್ಯಂತ ಎಲ್ಲಾ ರೀತಿಯ ಕೈಗಾರಿಕೆಗಳು, ಉದ್ದಿಮೆಗಳು ಸ್ಟಾಪ್ ಆಗಿದ್ದಾವೆ. ಸೊ ಇಂತಹ ಸಂದರ್ಭದಲ್ಲಿ ಅವುಗಳ ನೆರವಿಗೆ ಬರುವಂತಹ ಉದ್ದೇಶದಿಂದ ಈ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ಗೆ ಸ್ವಲ್ಪ ಸಡಿಲಿಕೆ ಮಾಡಬೇಕು, ತಿದ್ದುಪಡಿಯನ್ನ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮುಂದೆ ಹೋಗ್ತಾ ಇದೆ. ಸೊ ನೋಡಿ, ನಾನು ಆಗಲೇ ಹೇಳಿದಂಗೆ IBCಗೆ ಒಂದಷ್ಟು ವಿನಾಯಿತಿನ ಕೊಟ್ವಿ ಅಂತ ಹೇಳಿದ್ರೆ ಇದು ಉದ್ದಿಮೆಗಳಿಗೆ ಮತ್ತು ಕೈಗಾರಿಕೆಗಳಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಬ್ಯಾಂಕ್ಗಳಿಗೆ ಸ್ವಲ್ಪ ಡ್ಯಾಮೇಜ್ ಅನ್ನ ಮಾಡ್ತಾ ಹೋಗುತ್ತೆ. ಬ್ಯಾಂಕ್ಗಳು ತೊಂದರೆಗೆ ಸಿಲುಕ್ತಾ ಹೋಗ್ತವೆ. ಯಾಕಪ್ಪ ಅಂದ್ರೆ ಅವು ಕೊಟ್ಟಿರ್ತಕ್ಕಂತಹ ಸಾಲದ ಮೊತ್ತ ವಾಪಸ್ ಬರಲ್ಲ. ಸೊ ದಟ್ ಇಸ್ ದ ರೀಸನ್. ಸೊ ಹಾಗಾಗಿ ಸರ್ಕಾರ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ 3 ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಮಹಾತ್ಮ ಗಾಂಧಿ ನರೇಗಾ ಇರ್ಬೋದು, ಅಥವಾ 2 lakh crore ಅಡಿಷನಲ್ ನಮ್ಮ ಸರ್ಕಾರಕ್ಕೆ ಹಣಕಾಸಿನ ಹೊರೆ ಇರ್ಬೋದು, ಅದೇ ರೀತಿ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಇರ್ಬೋದು. 3 ಕೂಡ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸ್ಪೆಷಲಿ ಮಲ್ಯ ಪ್ರಕರಣಗಳನ್ನೆಲ್ಲ ಗಮನಿಸ್ಬಿಟ್ಟು ಸರ್ಕಾರ ಈ ಒಂದು IBC ಕಾಯ್ದೆಯನ್ನ ಜಾರಿಗೆ ತಂದಿದ್ದು. ಅದಕ್ಕೆ ಕಾಲಕ್ಕೆ ಅದನ್ನ ಸಾಕಷ್ಟು ಸ್ಟ್ರೆಂಥನ್ ಕೂಡ ಮಾಡ್ತಾ ಇದ್ರು, ಬಲಶಾಲಿಯನ್ನಾಗಿ ಮಾಡ್ತಾ ಇದ್ರು. ಬಟ್ ಕೊರೋನಾ ಬಂದಿರೋ ಕಾರಣದಿಂದ ಅವರು ಫುಲ್ ಉಲ್ಟಾ ಹೋಗ್ತಾ ಇದ್ದಾರೆ. ಅದನ್ನ ಬಲಶಾಲಿ ಇದ್ದಿದ್ದನ್ನ ವೀಕ್ ಮಾಡ್ತಾ ಇದ್ದಾರೆ. ಯಾವಾಗ IBC ವೀಕ್ ಆಗುತ್ತೆ ಅವಾಗ ಸಾಲವನ್ನ ಪಡೆದಿರತಕ್ಕಂತಹ ಕೈಗಾರಿಕೆಗಳ ಮಾಲೀಕರು ಮತ್ತು ಉದ್ಯಮಿಗಳಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಒಂದ್ ವೇಳೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ IBCಯನ್ನ ಸ್ಟ್ರಾಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಕೈಗಾರಿಕೆಗಳು ನೆಲ ಕಚ್ಚುತ್ತವೆ, ಉದ್ದಿಮೆಗಳು ನೆಲ ಕಚ್ಚುತ್ತವೆ. ಜೊತೆಗೆ ಅವುಗಳನ್ನೇ ನಂಬಿಕೊಂಡಿರ್ತಕ್ಕಂತಹ ನೇರ ಮತ್ತು ಪರೋಕ್ಷ ಫಲಾನುಭವಿಗಳು ತೊಂದರೆಯನ್ನ ಅನುಭವಿಸ್ತಾರೆ. ಸೊ ಅದನ್ನ ತಡೆಗಟ್ಟುವಂತಹ ಉದ್ದೇಶದಿಂದ, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಸ್ವಲ್ಪ ಪುನಶ್ಚೇತನಗೊಳಿಸುವಂತಹ ಉದ್ದೇಶದಿಂದ ನಮ್ಮ ಸರ್ಕಾರ ಈ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಕೋಡ್ ಅನ್ನ ಮುಂದಿನ 1 ವರ್ಷಗಳ ಕಾಲ ನಾವು ಕಾರ್ಯರೂಪಕ್ಕೆ ತರಲ್ಲ ಅಂತ ಹೇಳಿದ್ದಾರೆ. ಇನ್ನು 1 ವರ್ಷಗಳ ಕಾಲ ಯಾವುದೇ ಉದ್ಯಮಿಗಳು ಹಣವನ್ನ, ಅಂದ್ರೆ ಸಾಲದ ಕಂತನ್ನ ಮರುಪಾವತಿ ಮಾಡಲಿಲ್ಲ ಅಂದ್ರೂ ಕೂಡ ಅವರ ಮೇಲೆ ಆಕ್ಷನ್ ಅನ್ನು ತಗೊಳ್ಳಲ್ಲ ಮತ್ತು IBC ಕಾಯ್ದೆಯ ಅಡಿಯಲ್ಲಿ ಅವರ ಆಸ್ತಿಯನ್ನು ಹರಾಜು ಹಾಕೋದಿರ್ಬೋದು, ಮುಂತಾದಂತಹ ಒಂದು ಕೊಯೆಸಿವ್ ಆಕ್ಷನ್ ಗಳನ್ನ ತೆಗೆದುಕೊಳ್ಳಲ್ಲ ಅಂತ ಸರ್ಕಾರ ಹೇಳಿದೆ. ತುಂಬಾ ಸಮಯೋಚಿತವಾದಂತಹ ನಿರ್ಧಾರ. ಈ 3 ನಿರ್ಧಾರಗಳು ಕೂಡ ಬಹಳ ಒಂದು ವೆಲ್ಕಮಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. 2ನೇ ಸುದ್ದಿ ಹೇಳುತ್ತೆ, ಒಡಿಶಾ ಬ್ರೇಸಸ್ ಫಾರ್ ಆಂಫನ್ ಇಂಪ್ಯಾಕ್ಟ್. ಆಂಫನ್ ಅಥವಾ ಅಂಫನ್ ಅಂತ ಕರಿತೀವಿ, ಕನ್ನಡದಲ್ಲಿ ಕೂಡ ಬರ್ಕೋಬೇಕಾಗುತ್ತೆ. ಸೊ ಅಂಫನ್ ಅಂದ್ರೆ ಏನು? ಇತ್ತೀಚೆಗೆ ಹೊಸದಾಗಿ ಒಡಿಶಾ ರಾಜ್ಯಕ್ಕೆ ಅಪ್ಪಳಿಸುವಂತಹ ಸಾಧ್ಯತೆ ಇರುವಂತಹ ಒಂದು ಚಂಡಮಾರುತ. ಚಂಡಮಾರುತವನ್ನ ನಾವು ಭಾರತದಲ್ಲಿ ಏನಂತ ಕರಿತೀವಿ? ಸೈಕ್ಲೋನ್ ಅಂತ ಕರಿತಾ ಹೋಗ್ತೀವಿ. ನೀವು ಕೂಡ ಜಿಯೋಗ್ರಫಿಯಲ್ಲಿ, ಭೂಗೋಳದಲ್ಲಿ ನೋಡ್ತಾ ಇರ್ತೀರಾ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಈ ಚಂಡಮಾರುತವನ್ನ ಕರಿತಾ ಹೋಗ್ತಾರೆ. ಹರಿಕೇನ್ ಇರ್ಬೋದು, ಟೈಫೂನ್ ಇರ್ಬೋದು, ವಿಲ್ಲಿ ಇರ್ಬೋದು. ಬಟ್ ನಮ್ಮ ಭಾರತ ದೇಶದಲ್ಲಿ ಇದನ್ನ ಸೈಕ್ಲೋನ್ ಅಂತ ಕರೆಯಲಾಗುತ್ತೆ. ಯಾವಾಗಲೂ ಕೂಡ ಆಂಧ್ರ ಪ್ರದೇಶ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಈ 3 ರಾಜ್ಯಗಳು ಅತಿ ಹೆಚ್ಚು ಚಂಡಮಾರುತದ ಒಂದು ಹಾವಳಿಗೆ ಒಳಗಾಗ್ತಾ ಹೋಗ್ತವೆ. ನಮ್ಮ ಭಾರತದ ಈ ಪೂರ್ವ ಕರಾವಳಿ ಏನಿದೆ, ಪೂರ್ವ ಅಂದ್ರೆ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ, ಇದು ಸಾಕಷ್ಟು ಒಂದು ತೊಂದರೆಗೆ ಪ್ರತಿ ವರ್ಷ ಈಡಾಗ್ತಾನೆ ಇರುತ್ತೆ. ಈ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಯಿಂದ ಬರ್ತಕ್ಕಂತಹ ಈ ಚಂಡಮಾರುತಗಳು ಇಲ್ಲಿ ದೊಡ್ಡ ಒಂದು ಡ್ಯಾಮೇಜ್ ಅನ್ನ ಕಾಸ್ ಮಾಡ್ತವೆ. ಸೊ ಈಗೂ ಕೂಡ ಈ ಅಂಫನ್ ಅಂತಕ್ಕಂತಹ ಒಂದು ಚಂಡಮಾರುತ ಅಪ್ಪಳಿಸುವಂತಹ ಸಾಧ್ಯತೆ ಇದೆ. ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳ್ತಾರೆ. ಇತ್ತೀಚೆಗಷ್ಟೇ ಒಡಿಶಾ ಕರಾವಳಿ ತೀರಕ್ಕೆ ಅಪ್ಪಳಿಸಿದಂತಹ ಚಂಡಮಾರುತ ಯಾವುದು? ಸರಿಯಾದಂತಹ ಉತ್ತರ ಅಂಫನ್. ಆಂಫನ್ ಅಥವಾ ಅಂಫನ್ ಅಂತ ಕರಿಬಹುದು. ತುಂಬಾ ಇಂಪಾರ್ಟೆಂಟ್. ಸ್ಪೆಷಲಿ ಒಡಿಶಾದ ಯಾವ ಭಾಗಕ್ಕೆ ಇದು ಹಾನಿ ಮಾಡುತ್ತೆ ಅಂತ ಒಂದು ಇದೆಯಪ್ಪ ಅಂತ ಹೇಳಿದ್ರೆ, ನೀವು ಕೂಡ ನೋಡಿರ್ತೀರಾ, ಬಾಲಸೋರ್ ಮತ್ತು ಭದ್ರಕ್ ಅನ್ನುವಂತಹ ಜಿಲ್ಲೆಗಳು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ಬರಿತಾ ಹೋಗ್ತೀನಿ. ಬಾಲಸೋರ್ ಅಂಡ್ ಭದ್ರಕ್ ಅನ್ನುವಂತಹ ಜಿಲ್ಲೆಗಳು. ದಯವಿಟ್ಟು ನೋಟ್ ಮಾಡ್ಕೋಬೇಕು. ನಿಮ್ಮ ಕರೆಂಟ್ ಅಫೇರ್ಸ್ ನೋಟ್ಸ್ ಅಲ್ಲಿ ಇಂತಹ ಶಬ್ದಗಳು ಇರಲೇಬೇಕಾಗುತ್ತೆ. ಬಿಕಾಸ್ ಬಾಲಸೋರ್ ನೀವು ಕೇವಲ ಚಂಡಮಾರುತದ ಹಾವಳಿಯಿಂದ ಮಾತ್ರ ಅದು ಜನಪ್ರಿಯವಾಗಿಲ್ಲ, ಬದಲಾಗಿ ಮತ್ತು ಕೂಡ ಕೇಳಿರ್ತೀರ ಅದರ ಬಗ್ಗೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂತಹ ಕ್ಷಿಪಣಿಗಳನ್ನ, ಅಂದ್ರೆ ಮಿಸೈಲ್ಸ್ ಗಳನ್ನ ಟೆಸ್ಟ್ ಮಾಡತಕ್ಕಂತಹ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಒಡಿಶಾದ ಕರಾವಳಿ ಭಾಗದಲ್ಲಿ ಬರ್ತಕ್ಕಂತಹ ಬಾಲಸೋರ್ ನಗರದ ಬಳಿ ಕಂಡು ಬರುತ್ತೆ.
ಬಾಲಸೋರ್ ಅಂತಕ್ಕಂತಹದ್ದು ಒಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿ ಇಂಟಿಗ್ರೇಟೆಡ್ ಟೆಸ್ಟಿಂಗ್ ರೇಂಜ್ ಕಂಡು ಬರುತ್ತೆ. ಅಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಬೇಕಾದಂತಹ ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡಲಾಗುತ್ತೆ. ಅಲ್ಲಿನ ಚಂಡೀಪುರ್ ಬೀಚ್ ಏನ್ ಬರುತ್ತೆ, ಚಂಡೀಪುರ್ ಸಮುದ್ರ ತೀರದಲ್ಲಿ ಇಂತಹ ಕೆಲಸಗಳನ್ನ ಮಾಡಲಾಗುತ್ತೆ. ಸೊ ಹಾಗಾಗಿ ಬಾಲಸೋರ್ ಬಹಳ ಪ್ರಮುಖವಾದಂತಹ ಒಂದು ಪ್ರದೇಶ, ಒಂದು ಸ್ಥಳ ಅಂತಾನೆ ಹೇಳ್ಬೋದು. ಜೊತೆಗೆ ಭದ್ರಕ್ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ಕೂಡ ಇದು ಅಪ್ಪಳಿಸುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೆಳಗೆ ಕೂಡ ನೋಡ್ತಾ ಇದ್ದೀರಾ, ನಮ್ಮ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಏನಿದೆ, ಭಾರತೀಯ ವಿಪತ್ತು ವಿಪತ್ತಿಗೆ ಸಂಬಂಧಪಟ್ಟಂತ ನಮ್ಮ ಕೇಂದ್ರ ಸರ್ಕಾರದ ಪಡೆ ಏನಿದೆ, ಅದರ 10 ಯೂನಿಟ್ಗಳು ಕಾರ್ಯಸನ್ನದ್ಧವಾಗಿದ್ದಾವೆ ಮುಂಬರುವಂತಹ ಒಂದು ಇದಕ್ಕೆ. ಅದೇ ರೀತಿ ಕೆಲವು ದಿನಗಳ ಹಿಂದೆ ಕೂಡ ನೀವು ನೋಡಿದಿರಿ, ಫನಿ ಅಂತಕ್ಕಂತಹ ಒಂದು ಚಂಡಮಾರುತ ಕಳೆದ ವರ್ಷ ಅಪ್ಪಳಿಸಿತ್ತು. ಈ ವರ್ಷ ಅಂಫನ್ ಅಪ್ಪಳಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಜಿಯೋದಲ್ಲಿ ಅಮೆರಿಕ ಕಂಪನಿಯಿಂದ 6,000 ಕೋಟಿ ರೂಪಾಯಿ ಹೂಡಿಕೆ. ಕಳೆದ ಕೆಲವು ದಿನಗಳಿಂದ ಜಿಯೋ ನಮ್ಮ ಭಾರತದ ಅತ್ಯಂತ ಶ್ರೀಮಂತ ಉದ್ಯಮಿಯಾಗಿರ್ತಕ್ಕಂತಹ ಮುಖೇಶ್ ಅಂಬಾನಿ ಅವರ ಒಡೆತನದ ಜಿಯೋ ಕಂಪನಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿದೇಶಿ ಸಂಸ್ಥೆಗಳು ಹೂಡಿಕೆ ಮಾಡ್ತಾನೆ ಬರ್ತಾ ಇದ್ದಾವೆ. ಅದಕ್ಕೆ ಹೊಸ ಸೇರ್ಪಡೆ ಜನರಲ್ ಅಟ್ಲಾಂಟಿಕ್ ಅನ್ನುವಂತಹ ಕಂಪನಿ. ಇದು ಅಮೆರಿಕ ಮೂಲದ ಒಂದು ಈಕ್ವಿಟಿ ಶೇರ್ಗಳ ಕಂಪನಿ. ದಯವಿಟ್ಟು ಬರ್ಕೋಬೇಕಾಗತ್ತೆ, ಜನರಲ್ ಅಟ್ಲಾಂಟಾ ಅಂತಕ್ಕಂತಹದ್ದು. ಸೊ ಈ ಕಂಪನಿ ನಿನ್ನೆ ತಾನೂ ಕೂಡ ಸುಮಾರು 6,500 ಕೋಟಿ ರೂಪಾಯಿಗಳನ್ನ ಜಿಯೋದಲ್ಲಿ ಹೂಡಿಕೆ ಮಾಡುವ ಮೂಲಕ ಜಿಯೋ ಕಂಪನಿಯಲ್ಲಿ 1.34% ಅಷ್ಟು ಶೇರ್ಗಳನ್ನ ಖರೀದಿ ಮಾಡುವುದಾಗಿ ಘೋಷಣೆ ಮಾಡಿದೆ. ನೋಡಿ, ಒಂದ್ ಮಾತು ನೆನ್ಪಿಟ್ಕೋಬೇಕು, ಇದಕ್ಕಿಂತ ಮುಂಚೆ ಅಮೆರಿಕ ಮೂಲದ್ದೇ ಆದಂತಹ ಸಿಲ್ವರ್ ಲೇಕ್ ಇರ್ಬೋದು, ವಿಸ್ಟಾ ಇಕ್ವಿಟಿ ಇರ್ಬೋದು, ಜೊತೆಗೆ IT ಕ್ಷೇತ್ರದ ದಿಗ್ಗಜ ಮಾರ್ಕ್ ಜುಕರ್ಬರ್ಗ್ ಒಡೆತನದ ಫೇಸ್ಬುಕ್ ಇರ್ಬೋದು, ಇವೆಲ್ಲವೂ ಕೂಡ ಹಣವನ್ನ ಜಿಯೋದಲ್ಲಿ ಹೂಡಿಕೆ ಮಾಡ್ತಾನೆ ಬರ್ತಿದ್ವು. ಅಂಡ್ ಇದಕ್ಕೆ ಹೊಸ ಸೇರ್ಪಡೆ ಅಮೆರಿಕ ಮೂಲದ ಜನರಲ್ ಅಟ್ಲಾಂಟಿಕ್ ಕಂಪನಿ. ಅಂಡ್ ಇದರೊಂದಿಗೆ ಒಟ್ಟು 67,000 ಕೋಟಿ ರೂಪಾಯಿ ಹೂಡಿಕೆ ಜಿಯೋಗೆ ಹರಿದು ಬಂದಿದೆ. ಅದರಲ್ಲಿ ಸಿಂಹಪಾಲನ್ನ ಫೇಸ್ಬುಕ್ ಹೊಂದಿದೆ, ಸುಮಾರು 43,000 ಕೋಟಿ ರೂಪಾಯಿ, ಅಂದ್ರೆ 9.99% ಅಷ್ಟು ಶೇರ್ಗಳನ್ನ ಫೇಸ್ಬುಕ್ ಖರೀದಿ ಮಾಡಿದೆ. ಸೊ ಇದರಿಂದ ಜಿಯೋಕ್ಕೆ ಒಂದಷ್ಟು ಪುಷ್ಟಿ ಸಿಕ್ಕಂಗಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ತನ್ನ ಬ್ರ್ಯಾಂಡಿಂಗ್ ಅನ್ನ ಬಲವರ್ಧನೆ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆ ಅದಕ್ಕೆ ಸಿಕ್ಕಿದೆ. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಟ್ ಡೌನ್ ಮಾಡ್ತಾನೆ ಮುಂದೆ ಹೋಗ್ಬೇಕಾಗುತ್ತೆ. ಮುಂದಿನ ಸುದ್ದಿ ಹೇಳುತ್ತೆ, ಅಫ್ಘಾನ್ ಪ್ರೆಸಿಡೆಂಟ್ ರೈವಲ್ ಸೈನ್ ಪವರ್ ಶೇರಿಂಗ್ ಡೀಲ್. ನೋಡಿ, ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ನೋಡಿ, ಕಳೆದ 2 ತಿಂಗಳುಗಳ ಮುಂಚೆ ಈ ಯುದ್ಧ ಪೀಡಿತ ರಾಷ್ಟ್ರವಾಗಿರ್ತಕ್ಕಂತಹ ಅಫ್ಘಾನಿಸ್ತಾನದಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ, ಅಧ್ಯಕ್ಷೀಯ ಚುನಾವಣೆ ಅಥವಾ ಪ್ರೆಸಿಡೆನ್ಷಿಯಲ್ ಪೋಲ್ಸ್ ಅಫ್ಘಾನಿಸ್ತಾನ್ ದೇಶದಲ್ಲಿ ನಡೆಯುತ್ತೆ. ಬಟ್ ಆ ಸಂದರ್ಭದಲ್ಲಿ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಅಲ್ಲಿ ನೀವು ಚಿತ್ರದಲ್ಲಿ ಬಲಭಾಗದಲ್ಲಿ ನೋಡ್ತಿರ್ತಕ್ಕಂತಹ ವ್ಯಕ್ತಿ ಅಶ್ರಫ್ ಗನಿ ಅವರು ಪುನರಾಯ್ಕೆ ಆಗ್ತಾರೆ. ಅದಕ್ಕಿಂತ ಮುಂಚೆ ಕೂಡ ಅಫ್ಘಾನಿಸ್ತಾನದ ಅಧ್ಯಕ್ಷರಾಗಿ ಅಶ್ರಫ್ ಗನಿ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವರು ಮತ್ತೊಮ್ಮೆ ಆಯ್ಕೆ ಆಗ್ತಾರೆ ಅಫ್ಘಾನಿಸ್ತಾನದ ಅಧ್ಯಕ್ಷೀಯ ಚುನಾವಣೆಯಲ್ಲಿ. ಬಟ್ ಇದನ್ನ ತೀವ್ರತರನಾಗಿ ಅಬ್ದುಲ್ಲಾ ಅವರು, ನೀವು ಬಲಭಾಗದಲ್ಲೇ ನೋಡ್ತಾ ಇದ್ದೀರಾ, ಅಬ್ದುಲ್ಲಾ ಅವರು ಈ ಒಂದು ತೀರ್ಪನ್ನ ತೀವ್ರತರನಾಗಿ ವಿರೋಧಿಸ್ತಾರೆ. ಇನ್ಫ್ಯಾಕ್ಟ್ ಆ ಒಂದು ಚುನಾವಣೆಯಲ್ಲಿ ವಿಜಯಶೀಲರಾಗಿರ್ತಕ್ಕಂತಹದ್ದು ನಾನು ಅಫ್ಘಾನಿಸ್ತಾನದ ರಾಷ್ಟ್ರಪತಿ ಆಗ್ಬೇಕು ಅಂತ ಅವರು ಘೋಷಣೆ ಮಾಡ್ಕೊಳ್ತಾರೆ. ಜೊತೆಗೆ ಇಬ್ರು ಕೂಡ ತಾವೇ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ಕೊಂಡು ಬಿಡ್ತಾರೆ. ಸೊ ಒಂದು ದೇಶಕ್ಕೆ 2 ಅಧ್ಯಕ್ಷರು ಅನ್ನುವಂತಹ ಒಂದು ಕೆಟ್ಟ ಸ್ಥಿತಿ ಅಫ್ಘಾನಿಸ್ತಾನಕ್ಕೆ ಬಂದೊದಗುತ್ತೆ. ಇದೇ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದಲ್ಲಿ ಮತ್ತೊಂದು ಬಹುಮುಖ್ಯವಾದಂತಹ ಘಟನೆ ನಡೀತಾ ಇರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ತಾಲಿಬಾನ್ ಪೀಸ್ ಡೀಲ್, ಅಥವಾ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ತಾಲಿಬಾನ್ ಶಾಂತಿ ಒಪ್ಪಂದ. ಅಮೆರಿಕ ಮತ್ತು ಅಫ್ಘಾನಿಸ್ತಾನದಲ್ಲಿ ತನ್ನ ಪ್ರಾಬಲ್ಯವನ್ನ ಹೊಂದಿರತಕ್ಕಂತಹ ಇಸ್ಲಾಮಿಕ್ ಸಂಘಟನೆ ಆಗಿರತಕ್ಕಂತಹ ತಾಲಿಬಾನ್ ನಡುವೆ ಫೆಬ್ರವರಿ 27ನೇ ತಾರೀಕು, ಇದೇ ವರ್ಷ ಫೆಬ್ರವರಿ 27ನೇ ತಾರೀಕು ಒಂದು ಒಪ್ಪಂದ ಸಹಿ ಬೀಳುತ್ತೆ. ಆ ಒಂದು ಒಪ್ಪಂದವನ್ನ ತಾಲಿಬಾನ್ ಶಾಂತಿ ಒಪ್ಪಂದ ಅಂತ ಕರಿತೀವಿ. ಸೊ ಅದು ಕೂಡ ನಡೆದೋಗುತ್ತೆ. ಬಟ್ ಆ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ ಸರ್ಕಾರಕ್ಕೆ ಒಬ್ಬ ಪೂರ್ಣ ಪ್ರಮಾಣದ ಅಧ್ಯಕ್ಷನೇ ಇರೋದಿಲ್ಲ. ಇಬ್ರು ವಿರೋಧ ಪಕ್ಷದ ನಾಯಕ ಮತ್ತು ಅಧ್ಯಕ್ಷ ಅಶ್ರಫ್ ಗನಿ ಅಂಡ್ ಅಬ್ದುಲ್ಲಾ ಅವರಿಬ್ಬರ ಮಧ್ಯೆ ಒಂದು ಪೈಪೋಟಿ ನಡೀತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಒಂದು ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಒಂದು ವೇಳೆ ಅಶ್ರಫ್ ಗನಿ ಮತ್ತು ಅಬ್ದುಲ್ಲಾ ಇಬ್ರು ಕೂಡ ಸಹಮತಕ್ಕೆ ಬಂದ್ಬಿಟ್ಟು ಯಾರಾದ್ರೂ ಒಬ್ರು ಅಧ್ಯಕ್ಷ ಅಂತ ತೀರ್ಮಾನ ಮಾಡೋದಿಲ್ವೋ ಅಲ್ಲಿವರೆಗೂ ನಾನು ಸುಮಾರು $1 ಬಿಲಿಯನ್ ಅಮೆರಿಕನ್
ಅಷ್ಟು ಆರ್ಥಿಕ ನೆರವನ್ನ ಅಫ್ಘಾನಿಸ್ತಾನಕ್ಕೆ ತಡೆ ಹಿಡಿತೀನಿ ಅಂತೇಳಿ ಘೋಷಣೆ ಮಾಡ್ತಾರೆ. ಇದಾದ್ಮೇಲೆ ಇಬ್ರು ನಾಯಕರು ಕೂಡ ಎಚ್ಚೆತ್ಕೊಂಡ್ಬಿಟ್ಟು ಕಳೆದ ಕೆಲವು ದಿನಗಳಿಂದ ಮಾತುಕತೆಯಲ್ಲಿ ತೊಡಗುತ್ತಾರೆ. ಆ ಮಾತುಕತೆಯ ಅಂತಿಮ ಫಲಿತಾಂಶ ನಿನ್ನೆ ಹೊರಬಿದ್ದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ನಮಗೆ ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಅಶ್ರಫ್ ಘನಿ ಅವರು ಅಫ್ಘಾನಿಸ್ತಾನ ದೇಶದ ಅಧ್ಯಕ್ಷರಾಗಿ ಮುಂದುವರಿತಾರೆ, ಪ್ರೆಸಿಡೆಂಟ್ ಆಫ್ ಅಫ್ಘಾನಿಸ್ತಾನ್. ಅಂಡ್ ಅಬ್ದುಲ್ಲಾ ಅವರು ಆ ದೇಶದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನ್ಯಾಷನಲ್ ರೀಕನ್ಸಿಲೇಷನ್ ಹೈ ಕೌನ್ಸಿಲ್ ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಸೊ ಈ NRHC ಯ ಕರ್ತವ್ಯ ಏನು ಪ್ರಸಕ್ತವಾಗಿ ತಾಲಿಬಾನ್ ಜೊತೆ ಶಾಂತಿ ಮಾತುಕತೆ ನಡೀತಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ನಿರ್ಧಾರವನ್ನ ಕೈಗೊಳ್ಳುವಂತಹ ಒಂದು ಅಧಿಕಾರವನ್ನ ಈ ನ್ಯಾಷನಲ್ ರೀಕನ್ಸಿಲೇಷನ್ ಹೈ ಕೌನ್ಸಿಲ್ಗೆ ನೀಡಲಾಗಿದೆ. ಈ ಒಂದು ಮಂಡಳಿಯ ಅಧ್ಯಕ್ಷರಾಗಿ ಅಬ್ದುಲ್ಲಾ ಕಾರ್ಯನಿರ್ವಹಿಸ್ತಾರೆ. ಅಂಡ್ ಅಫ್ಘಾನಿಸ್ತಾನದ ರಾಷ್ಟ್ರಪತಿ ಅಥವಾ ಅಧ್ಯಕ್ಷರಾಗ್ಬಿಟ್ಟು ಅಶ್ರಫ್ ಘನಿ ಅವರು ಕಾರ್ಯನಿರ್ವಹಿಸ್ತಾರೆ. ಸೊ ಈ ಸಂಪೂರ್ಣ ಒಂದು ವಿವಾದ ನಮಗೆ ಇತಿಹಾಸ ಗೊತ್ತಿರಬೇಕಾಗುತ್ತೆ. ಯಾಕೆ ಇವ್ರಿಬ್ರು ಮಧ್ಯೆ ಫೈಟ್ ಆಯ್ತು, ಪ್ರಸಕ್ತವಾಗಿ ಯಾರು ಯಾವ ಒಂದು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾರೆ, ಜೊತೆಗೆ ಈ ಅಫ್ಘಾನಿಸ್ತಾನ್ ತಾಲಿಬಾನ್ ಪೀಸ್ ಡೀಲ್ ಅಂದ್ರೆ ಏನು, ಇಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕಾಗುತ್ತೆ. ನೋಟ್ ಡೌನ್ ಮಾಡ್ತಾ ಮುಂದೆ ಹೋಗೋಣ. ನಾನು ಆದಷ್ಟು ಚಿಕ್ಕದಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲಾ ಒಂದು ವಿಧದ ಸ್ಟೂಡೆಂಟ್ಸ್ ಇರೋ ಕಾರಣದಿಂದ ಎಲ್ಲರಿಗೂ ಕೂಡ ನಾನು ಕೇಟರ್ ಮಾಡುವಂತಹ ಒಂದು ಕ್ಲಾಸಸ್ ಅನ್ನ ನೀಡಬೇಕಾಗುತ್ತೆ. ಆ ಒಂದು ಪ್ರಯತ್ನವನ್ನ ನಾನು ಯಾವಾಗಲೂ ಕೂಡ ಮಾಡ್ತಾ ಇರ್ತೀನಿ. ಅಂಡ್ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಪ್ರತಿ ತರಗತಿಗೂ ಪ್ರತ್ಯೇಕ ಚಾನಲ್. ನಿನ್ನೆ ಮತ್ತೊಂದು ಪ್ರಮುಖವಾದಂತಹ ಘೋಷಣೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊರಬಿದ್ದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸಂದಿಗ್ಧವಾದಂತಹ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ಈ ಒಂದು PM E-ವಿದ್ಯಾ ಅನ್ನುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹದ್ದು. ಸೊ ನೀವು ನಮ್ಮ ರಾಜ್ಯ ಸರ್ಕಾರದ ಗೆಟ್ ಸೆಟ್ ಗೋ ಅಥವಾ ಗೆಟ್ CET ಗೋ ಮುಂತಾದಂತಹ ಶೈಕ್ಷಣಿಕ ದೃಷ್ಟಿಯಿಂದ ತಂದಂತಹ ಯೋಜನೆಗಳನ್ನ ನೋಡಿದ್ದೀರಾ. ಅದಕ್ಕೆ ಹೊಸ ಒಂದು ಸೇರ್ಪಡೆ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ PM E-ವಿದ್ಯಾ. ನಿಮಗೆ ಕಾಣಿಸ್ತಾ ಇದೆ PM E-ವಿದ್ಯಾ ಅಥವಾ ಪ್ರಧಾನಮಂತ್ರಿ E-ವಿದ್ಯಾ ಅನ್ನುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಸೊ ಈ ಯೋಜನೆ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ 1ನೇ ತರಗತಿಯಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂತಹ ಟಿವಿ ಚಾನೆಲ್ಗಳನ್ನ ಆರಂಭಿಸಲಾಗುತ್ತೆ. DTH ಡೈರೆಕ್ಟ್ ಟು ಹೋಮ್ ಸರ್ವಿಸ್ ಏನಿದೆ, ಸೊ ಟಿವಿ ಚಾನೆಲ್ ಅನ್ನ ಆರಂಭಿಸಲಾಗುತ್ತೆ. 12 ಪ್ರತ್ಯೇಕ ಚಾನೆಲ್ಗಳು. ನೋಡಿ, ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಈ ಒಂದು PM E-ವಿದ್ಯಾ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಮುಖವಾದಂತಹ ಉದ್ದೇಶ ಏನು ಅಂದ್ರೆ, ಹಲವಾರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಬಳಿ ಇಂಟರ್ನೆಟ್ ಸೌಕರ್ಯ ಇಲ್ಲ, ವೇಗದ ಇಂಟರ್ನೆಟ್ ಸಿಗಲ್ಲ, ಸ್ಮಾರ್ಟ್ ಫೋನ್ಗಳು ಸಿಗಲ್ಲ. ಬಟ್ ಆದ್ರೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಈಗ ಟಿವಿಗಳು ಇರುತ್ತವೆ. ಟಿವಿ ಇರುತ್ತೆ, ಅಲ್ಲಿ ಡಿಶ್ ಅಥವಾ DTH ಸರ್ವಿಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಂತರ್ಜಾಲ ಮಾಧ್ಯಮಕ್ಕಿಂತನೂ ಕೂಡ ಟಿವಿ ಚಾನೆಲ್ಗಳನ್ನ ಆರಂಭಿಸ್ಬಿಟ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತುಂಬಾ ಸುಲಭವಾಗಿ ಕಲಿಕೆಯಲ್ಲಿ ಅಥವಾ ಡಿಜಿಟಲ್ ಕಲಿಕೆಯಲ್ಲಿ ತೊಡಕೋಬಹುದು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಅಭಿಪ್ರಾಯ ಆಗಿದೆ. ಆ ನಿಟ್ಟಿನಲ್ಲಿ PM E-ವಿದ್ಯಾ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಪ್ರತಿಯೊಂದು ಕ್ಲಾಸ್ಗೂ ಕೂಡ ಒಂದೊಂದು ಪ್ರತ್ಯೇಕವಾದಂತಹ ಚಾನೆಲ್, 12 ಚಾನೆಲ್ಗಳನ್ನ ಇವಾಗ ನಮ್ಮ ಸರ್ಕಾರ ಆರಂಭಿಸುತ್ತೆ. ಇದನ್ನ ನಿನ್ನೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ವಿಚಾರ. ಅಷ್ಟೇ ಅಲ್ಲ, ಇಲ್ಲಿ ಕೂಡ ನೋಡ್ತಾ ಇದ್ದೀರಾ ನೀವು, ಮನೋದರ್ಪಣ್ ಅಂತ ಮತ್ತೊಂದು ಯೋಜನೆಗೆ ಚಾಲನೆ ಕೊಡಲಾಗಿದೆ. ಮನೋದರ್ಪಣ್ ಅಂದ್ರೆ ಏನು? ಮಾನಸಿಕ ಸ್ವಾಸ್ಥ್ಯ ಅಥವಾ ಮೆಂಟಲ್ ಹೆಲ್ತ್ ಅನ್ನ ಕಾಪಾಡಿಕೊಳ್ಳುವಂತಹ ಉದ್ದೇಶದಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರು 3 ಜನಕ್ಕೆ ಒಂದು ನೆರವನ್ನ ನೀಡುವಂತಹ ಉದ್ದೇಶದಿಂದ ಮನೋದರ್ಪಣ್ ಅನ್ನುವಂತಹ ಮತ್ತೊಂದು ವಿನೂತನವಾದಂತಹ ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ಸೊ ಪರೀಕ್ಷೆಗಳು ಖಂಡಿತ ಕೇಳಬಹುದು, ಮನೋದರ್ಪಣ್ ಅಂತಕ್ಕಂತಹದ್ದು ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯೋಜನೆ? ಇದೊಂದು ಕೇಂದ್ರ ಸರ್ಕಾರದ ಯೋಜನೆ. ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡುವಂತಹ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಜಾರಿಗೆ ತರ್ತಿರತಕ್ಕಂತಹ ಒಂದು ಯೋಜನೆ ತುಂಬಾ ಇಂಪಾರ್ಟೆಂಟ್. ಅಂಡ್ ಅಷ್ಟೇ ಅಲ್ಲ, ಇಲ್ಲೂ ಕೂಡ ಕೊಟ್ಟಿದೆ ನಿಮಗೆ ದೀಕ್ಷಾ ಅನ್ನುವಂತಹ ಒಂದು ಯೋಜನೆ ಕೂಡ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಡ್ಜ್ ಶೇರಿಂಗ್. ಇಲ್ಲಿ ನಿಮಗೆ ಕಾಣಿಸ್ತದೆ DIKSA, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಡ್ಜ್ ಶೇರಿಂಗ್. ದೀಕ್ಷಾ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೂಡ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಅದೊಂದು ಅಪ್ಲಿಕೇಶನ್, ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಇದ್ರ ಮೂಲಕ ಲೆಸನ್ಸ್ ಗಳನ್ನ ಅವರು ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗುತ್ತೆ. ಸೊ ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗೋಣ. ಸುದ್ದಿ ಹೇಳುತ್ತೆ, ಪಾಕ್ ಪ್ರೆಸಿಡೆಂಟ್ ಇಶ್ಯೂಸ್ ಆರ್ಡರ್ ಟು ಹೋಲ್ಡ್ ಪೋಲ್ಸ್ ಇನ್ ಗಿಲ್ಗಿಟ್ ಬಾಲ್ಟಿಸ್ತಾನ್. ಇದೊಂದು ಚಿಕ್ಕದಾದಂತಹ ಒಂದು ಸುದ್ದಿ, ಬಹಳ ಬೇಗ ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ. ನೋಡಿ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಬಗ್ಗೆ ನಾವು ಬಹಳ ದಿನಗಳಿಂದ ಕೇಳ್ತಾನೆ ಬರ್ತಿದ್ದೇವೆ. ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಅನ್ನೋದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗಡೆ ಬರ್ತಕ್ಕಂತಹ ಒಂದು ಪ್ರದೇಶ. ಸೊ ಗಿಲ್ಗಿಟ್ ಬಾಲ್ಟಿಸ್ತಾನ್ ನಲ್ಲಿ ಇತ್ತೀಚೆಗಷ್ಟೇ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಅಲ್ಲಿ
ಈ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿತ್ತು. ಅದರ ಅನುಗುಣವಾಗಿ ಪಾಕಿಸ್ತಾನ ದೇಶದ ಅಧ್ಯಕ್ಷ ಆರಿಫ್ ಆಲ್ವಿ, ಸೊ ಒಂದ್ ಮಾತು ನೆನ್ಪಿಟ್ಕೋಬೇಕು, ಪಾಕಿಸ್ತಾನದ ಪ್ರಧಾನಮಂತ್ರಿ ಬಹಳ ಫೇಮಸ್ ಇಮ್ರಾನ್ ಖಾನ್, ಎಲ್ಲರಿಗೂ ಕೂಡ ಗೊತ್ತಿರ್ತಾರೆ. ಇಮ್ರಾನ್ ಖಾನ್ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ತೆಹರೀಕ್ ಎ ಇನ್ಸಾಫ್ ಅನ್ನುವಂತಹ ರಾಜಕೀಯ ಪಕ್ಷದ ಮುಖಂಡ, ಮಾಜಿ ಕ್ರಿಕೆಟ್ ಆಟಗಾರ. 1992ರ ಏನು ವಿಶ್ವಕಪ್ ನಡೆಯುತ್ತೆ ಅಲ್ಲಿ ಪಾಕಿಸ್ತಾನವನ್ನ ವಿಶ್ವಕಪ್ ಚಾಂಪಿಯನ್ ಮಾಡಿದಂತಹ ಆ ಒಂದು ಕ್ರಿಕೆಟ್ ತಂಡದ ಮಾಜಿ ನಾಯಕ ಕೂಡ. ಪ್ರಸಕ್ತವಾಗಿ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿದ್ದಾರೆ. ಸೊ ಅಲ್ಲಿನ ಅಧ್ಯಕ್ಷ ಅಷ್ಟೊಂದು ಫೇಮಸ್ ಅಲ್ಲ, ಅವರ ಹೆಸರು ಆರಿಫ್ ಆಲ್ವಿ ಅಂತೇಳಿ, ಅವರ ಹೆಸರು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಅವರು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಚುನಾವಣೆಯನ್ನು ನಡೆಸುವುದಕ್ಕೆ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಲ್ಲಿ ಚುನಾವಣೆ ನಡೆಯೋದಾದ್ರೆ ಭಾರತ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಇತ್ತೀಚೆಗಷ್ಟೇ ನೋಡ್ತಾ ಇದ್ರಿ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಚೀನಾದ ಸಹಭಾಗಿತ್ವದೊಡನೆ ಪಾಕಿಸ್ತಾನ ದಯಾಮರ್ ಬಾಷಾ ಅನ್ನುವಂತಹ ಒಂದು ಡ್ಯಾಮ್ ಅನ್ನ ಸಿಂಧೂ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಾ ಇತ್ತು. ಅದಕ್ಕೂ ಕೂಡ ಭಾರಿ ವಿರೋಧವನ್ನ ಭಾರತ ವ್ಯಕ್ತಪಡಿಸಿತ್ತು. ಸೊ ನೋಡ್ಬೇಕು ಭಾರತ ಯಾವ ರೀತಿಯಾದಂತಹ ಒಂದು ಆಕ್ಷನ್ ಅನ್ನ ಈ ಒಂದು ಕ್ರಮದ ವಿರುದ್ಧವಾಗಿ ತೆಗೆದುಕೊಳ್ಳುತ್ತೆ. ಮುಂದಿನ ಸುದ್ದಿ ನೋಡೋದಾದ್ರೆ ಫಾರ್ಮ್ ಗೇಟ್ ಇನ್ ಫೋಕಸ್. ನೋಡಿ, ಇದು ಕೂಡ ಒಂದು ಪ್ರಮುಖವಾದಂತಹ ಸುದ್ದಿ. ಬಿಕಾಸ್ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನೆ, 1955ರ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಥವಾ ಅಗತ್ಯ ವಸ್ತುಗಳ ಕಾಯ್ದೆ 1955, ಇದನ್ನ ವೀಕ್ ಮಾಡಕ್ಕೆ ನಮ್ಮ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಒಂದು ಪ್ಲಾನ್ ಅನ್ನ ಘೋಷಣೆ ಮಾಡಿತ್ತು. ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ನೋಡ್ತಾ ಹೋಗ್ಬೇಕಾಗತ್ತೆ. ಏನು ಫೆಬ್ರವರಿ ತಿಂಗಳಿನಲ್ಲಿ ಬಜೆಟ್ ಮಂಡನೆ ಮಾಡಿದ್ರು, ಅದಕ್ಕಿಂತ ಹಿಂದೆನೆ ಭಾರತದಲ್ಲಿ ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆಯನ್ನ ರಿಲೀಸ್ ಮಾಡಲಾಗುತ್ತೆ, ಬಿಡುಗಡೆ ಮಾಡಲಾಗುತ್ತೆ. ಆ ಒಂದು ಭಾರತೀಯ ಆರ್ಥಿಕ ಸಮೀಕ್ಷೆಯಲ್ಲಿ ನಮ್ಮ ಭಾರತದ ಚೀಫ್ ಎಕನಾಮಿಕ್ ಅಡ್ವೈಸರ್ ಅಥವಾ ಮುಖ್ಯ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂತಹ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ಪ್ರಸಕ್ತವಾಗಿ ಭಾರತದ ಸಿಇಎ, ಚೀಫ್ ಎಕನಾಮಿಕ್ ಅಡ್ವೈಸರ್. ಸೊ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ಒಂದು ಘೋಷಣೆಯನ್ನ ಮಾಡಿದ್ರು, ಒಂದು ತಮ್ಮ ಆರ್ಥಿಕ ಸಮೀಕ್ಷೆಯ ಮೂಲಕ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ಈ 1955ರ ಕಾಯ್ದೆ ಏನಿದೆ, ಅಗತ್ಯ ವಸ್ತುಗಳ ಕಾಯ್ದೆ, ಅದು ಪ್ರಸಕ್ತವಾಗಿ ತುಂಬಾ ಹಳೆಯದಾಗೋಗ್ಬಿಟ್ಟಿದೆ. ಅದನ್ನ ನಾವು ರಿಮೂವ್ ಮಾಡಬೇಕು, ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಒಂದು ರೆಕಮೆಂಡೇಶನ್ ಅನ್ನ ನಮ್ಮ ಸರ್ಕಾರಕ್ಕೆ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ಕೊಟ್ಟಿದ್ರು. ಸೊ ಅದು ಬಹಳ ಇಂಪಾರ್ಟೆಂಟ್. ಸೊ ಆ ಒಂದು ಏನು ಕ್ರಮವನ್ನು ಅವರು ಸಜೆಸ್ಟ್ ಮಾಡಿದ್ರು, ಅದರ ಮುಂದಿನ ಹಂತವಾಗಿ ಕೇಂದ್ರ ಸರ್ಕಾರ ಅದನ್ನ ಹಾಲೋ ಮಾಡಕ್ಕೆ ಅಥವಾ ವೀಕ್ ಮಾಡಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಸೊ ಆ ಸಂಬಂಧ ಒಂದು ಅಮೆಂಡ್ಮೆಂಟ್ ಅನ್ನ, ಅಂದ್ರೆ ತಿದ್ದುಪಡಿಯನ್ನ ಕೂಡ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಈ ಮೂಲಕ ಏನು ಪ್ರಮುಖವಾದಂತಹ ಬೆಳೆಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಮಿತಿ ಇತ್ತು, ಆ ಮಿತಿಯನ್ನ ತೆಗೆದುಹಾಕ್ತಾರೆ. ಸೊ ವ್ಯಾಪಾರಿಗಳು ಎಷ್ಟು ಬೇಕಾದರೂ ಬೆಳೆಗಳನ್ನ ಖರೀದಿ ಮಾಡ್ಬಿಟ್ಟು ಸಂಗ್ರಹಣೆ ಮಾಡ್ಕೋಬಹುದು, ರಫ್ತಿನ ಚಟುವಟಿಕೆಗಳಲ್ಲಿ ತೊಡಕೋಬಹುದು, ಜೊತೆಗೆ ಅಂತಾರಾಜ್ಯ ವ್ಯಾಪಾರವನ್ನ ಸುಲಭವಾಗಿ ಮಾಡಬಹುದು. ಸೊ ಈ ಒಂದು ದೃಷ್ಟಿಯಿಂದ ಅದು ಬಹಳ ಪ್ರಮುಖವಾಗಿದೆ. ಸೊ ಅದನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಬಟ್ ಅದೇ ಸಮಯದಲ್ಲಿ ಈ ಒಂದು ಹಿಂದೂ ದಿನಪತ್ರಿಕೆಯ ಎಡಿಟೋರಿಯಲ್ ಅಲ್ಲಿ ಲೇಖಕ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ, ಒಂದು ಕಳವಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ರೀತಿ 1955ರ ಕಾಯ್ದೆಯನ್ನ ವೀಕ್ ಮಾಡುವುದರಿಂದ, ಅದನ್ನ ಬಲಹೀನಗೊಳಿಸೋದ್ರಿಂದ ಸ್ವಲ್ಪ ಈ ಒಂದು ಪ್ರೈಸಿಂಗ್ ಮೇಲೆ ತೊಂದರೆ ಆಗುತ್ತೆ, ಬೆಲೆ ಏರಿಕೆ ಆಗಬಹುದು. ಬಿಕಾಸ್ ಒಂದು ದಿನ ತುಂಬಾ ಕಡಿಮೆ ಇದ್ದಂತಹ ವಸ್ತುಗಳ ಬೆಲೆ ಒಂದೇ ಸಮಯಕ್ಕೆ ರೈಸ್ ಆಗ್ಬೋದು. ಸೊ ಒಂದು ಫ್ಲಕ್ಚುಯೇಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಫ್ಲಕ್ಚುಯೇಟ್ ಅಂದ್ರೆ ಅದು ಒಂದೇ ಸ್ಥಿರತೆ ಇರಲ್ಲ, ಅಸ್ಥಿರ ಬೆಲೆ ನಿರ್ಮಾಣ ಆಗ್ಬೋದು. ಬಹಳ ಕಡಿಮೆಗೂ ಕೂಡ ಸಿಗಬಹುದು, ಬಹಳ ಜಾಸ್ತಿಗೆ ಕೂಡ ಆಗ್ಬೋದು. ಪ್ರಸಕ್ತವಾಗಿ ಇಂತಹ ಕಾಯ್ದೆಗಳಿರೋದ್ರಿಂದ ಮತ್ತು ಸಂಗ್ರಹಣೆಯ ಮೇಲೆ ಮಿತಿ ಇರೋದ್ರಿಂದ ಆ ಬೆಲೆಯಲ್ಲಿ ಒಂದು ಸ್ಥಿರತೆ ಇದೆ, ಒಂದೇ ರೇಂಜ್ ಅಲ್ಲಿ ಬೆಲೆ ಹೋಗ್ತಾ ಹೋಗುತ್ತೆ. ಬಟ್ ಆ ಒಂದು ಕಾಯ್ದೆಯನ್ನ ಬಲಹೀನಗೊಳಿಸುವ ಕಾರಣದಿಂದ ಬೆಲೆ ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ, ಮೇಲೆ ಕೆಳಗೆ ಆಗಬಹುದು. ಸೊ ಇದರ ಒಂದು ಬಿಸಿ ಗ್ರಾಹಕನಿಗೆ ನೇರವಾಗಿ ತಟ್ಟುತ್ತೆ ಅಂತ ಕೂಡ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಇದನ್ನ ಯಾವ ರೀತಿ ಸರ್ಕಾರ ಜಾರಿಗೊಳಿಸುತ್ತೆ ಅಂತ ಕೂಡ ಕಾದು ನೋಡ್ಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಜಾಕೀರ್ ನಾಯ್ಕ್ ಟಿವಿ ವಾಹಿನಿಗಳಿಗೆ ದಂಡ. ನೋಡಿ, ಜಾಕೀರ್ ನಾಯ್ಕ್ ಅವರ ಹೆಸರನ್ನ ನೀವು 2016ನೇ ಇಸ್ವಿಯಿಂದ ಕೂಡ ಕೇಳ್ತಾ ಇರ್ತೀರಾ. ಜಾಕೀರ್ ನಾಯ್ಕ್ ಅಂತ ಅನ್ನೋರು ಒಬ್ಬ ಇಸ್ಲಾಮಿಕ್ ಧರ್ಮ ಪ್ರಚಾರಕ ಅಥವಾ ಇಸ್ಲಾಮಿಕ್ ಪ್ರೀಚರ್ ಅಂತ ಕರಿತೀವಿ. ಅಂದ್ರೆ ಧರ್ಮವನ್ನ ಪ್ರವರ್ತನೆ ಮಾಡತಕ್ಕಂತಹ ಒಬ್ಬ ಪ್ರಚಾರಕ. ಬಟ್ ಇವ್ರು ಯಾಕಪ್ಪ ಕುಖ್ಯಾತಿಗೆ ಒಳಗಾಗಿದ್ರು ಅಂದ್ರೆ, ತಮ್ಮ ಒಡೆತನದ ಪೀಸ್ ಟಿವಿ, ಪೀಸ್ ಅಂತ ಹೇಳಿದ್ರೆ ಶಾಂತಿ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ. ಸೊ ಪೀಸ್ ಟಿವಿ ಅನ್ನುವಂತಹ ಒಂದು ಚಾನೆಲ್ ಅನ್ನ ಇವರು ನಡೆಸ್ತಾ ಇದ್ರು. ಆ ಚಾನೆಲ್ ನಲ್ಲಿ ಕೋಮು ದ್ವೇಷ ಬಿತ್ತುವಂತಹ ವರದಿಗಳನ್ನ ಪ್ರಸಾರ ಮಾಡ್ತಾ ಇದ್ರು ಮತ್ತು ಸ್ವಲ್ಪ ಈ ಒಂದು ಬೇರೆ ಬೇರೆ ಧರ್ಮದ ವಿರುದ್ಧವಾಗಿ ಒಂದು ಕಾರ್ಯದಲ್ಲಿ ತೊಡ್ಕೊಂಡಿದ್ರು ಅಂತ ಕೂಡ ಅವರ ಮೇಲೆ ಒಂದು ಆರೋಪ ಇತ್ತು. ಜೊತೆಗೆ ಸಾಕಷ್ಟು ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ.
ವಿದೇಶಗಳಿಂದ ಅಕ್ರಮವಾಗಿ ಹಣವನ್ನ ಭಾರತಕ್ಕೆ ವರ್ಗಾಯಿಸಿಕೊಂಡು ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೋಮು ಭಾವನೆಯನ್ನ ಕೆರಳಿಸ್ತಕ್ಕಂತಹ ಒಂದು ಸ್ಪೀಚ್ ಗಳನ್ನ ಭಾಷಣವನ್ನ ಮಾಡ್ತಾರೆ ಅಂತ ಹೇಳಿ ಅವರ ಮೇಲೆ ಆರೋಪ ಇತ್ತು. ಸೊ ಆ ಆರೋಪದ ಕಾರಣದಿಂದ ಅವರು 2016ನೇ ಇಸ್ವಿಯಲ್ಲಿ ಮಲೇಷಿಯಾ ದೇಶಕ್ಕೆ ಪರಾರಿಯಾಗಿದ್ರು. ಒಂದ್ ನೆನ್ಪಿಟ್ಕೋಬೇಕು, ಮಲೇಷಿಯಾ ಕೂಡ ಪ್ರಸಕ್ತವಾಗಿ ಇಸ್ಲಾಮಿಕ್ ದೇಶ ಆಗಿದೆ. ಸೊ ಆ ದೇಶದಲ್ಲಿ ಪರಾರಿ ಆಗ್ಬಿಟ್ಟು ಅವರು ಅಲ್ಲಿ ಅಡ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಭಾರತೀಯ ತನಿಖಾ ಸಂಸ್ಥೆಗಳು ಅವರಿಗೋಸ್ಕರ ಹುಡುಕ್ತಾ ಇದ್ದಾವೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಬ್ರಿಟನ್ ದೇಶದಲ್ಲೂ ಕೂಡ ಇವರ ಪೀಸ್ ಟಿವಿ ಅಲ್ಲೂ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ಬಟ್ ಅಲ್ಲೂ ಕೂಡ ಕೋಮು ದ್ವೇಷವನ್ನ ಬಿತ್ತುವಂತಹ ಕಂಟೆಂಟ್ ಅನ್ನ ಪ್ರಸಾರ ಮಾಡಿದ್ದಂತಹ ಉದ್ದೇಶದಿಂದ ಅವರಿಗೆ ಬ್ರಿಟನ್ ಸರ್ಕಾರ ಸುಮಾರು 2.25 ಕೋಟಿ ರೂಪಾಯಿ ದಂಡವನ್ನ ವಿಧಿಸಿದೆ. ಇದು ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕಾದಂತಹ ವಿಚಾರ. ಸೊ ಜಾಕಿರ್ ನಾಯ್ಕ್ ಯಾರು ಅಂತ ಕೇಳಿದ್ರೆ, ಒಬ್ಬ ವಿವಾದಾತ್ಮಕ ಇಸ್ಲಾಮಿಕ್ ಒಬ್ಬ ಪ್ರವರ್ತಕ ಅಥವಾ ಪ್ರಚಾರಕ ಅಂತ ಕರೀಬಹುದು. ಕಾಂಟ್ರೋವರ್ಸಿಯಲ್ ಇಸ್ಲಾಮಿಕ್ ಪ್ರೀಚರ್. ಅವರು ಪ್ರಸಕ್ತವಾಗಿ ಮಲೇಷಿಯಾದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಅವರ ಮೇಲೆ ಭಾರತದ ಹಲವಾರು ಪ್ರದೇಶಗಳಲ್ಲಿ ಕೇಸ್ಗಳು ಕೂಡ ದಾಖಲಾಗಿದ್ದಾವೆ. ಸೊ ಜಾಕಿರ್ ನಾಯ್ಕ್ ಅವರ ಬಗ್ಗೆ ನೆನಪಿಟ್ಕೊಂತ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದಾವೆ. ಎಲ್ಲರೂ ಕೂಡ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಸೊ ನೋಟ್ ಡೌನ್ ಕೂಡ ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗಿಯಾಗ್ತೀನಿ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನೆಯನ್ನ ಆರಂಭಿಸುವುದಾಗಿ ಘೋಷಣೆ ಮಾಡಿದೆ? ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಇಲ್ಲಿ ನ್ಯಾಯ ಅಂತ ಬಂದ ತಕ್ಷಣ ಇದು ಯಾವುದೋ ನಮ್ಮ ಲೋಕ್ ಅದಾಲತ್ ರೀತಿ ಅಥವಾ ನ್ಯಾಯದ ಸಂಬಂಧಪಟ್ಟಂತ ಈ ಕೋರ್ಟ್ಗಳಿಗೆ ಸಂಬಂಧಪಟ್ಟಂತ ಯೋಜನೆ ಅಂತ ಕನ್ಫ್ಯೂಸ್ ಆಗಬಾರ್ದು. ನ್ಯಾಯ ಅಂತ ಹೇಳಿದ್ರೆ ಜಸ್ಟಿಸ್ ಅನ್ನ ಕೊಡುವಂತಹ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಸೊ ಸ್ಕ್ರೀನ್ ಮೇಲೆ ಸರಿಯಾದಂತಹ ಉತ್ತರ ನೋಡ್ತಾ ಇದ್ದೀರಾ. ಆಪ್ಷನ್ ಬಿ ಛತ್ತೀಸ್ಗಢ ಸರಿಯಾದಂತಹ ಉತ್ತರ. ನೋಡಿ, ಬಹಳ ಇಂಪಾರ್ಟೆಂಟ್. ಇದನ್ನ ಗ್ರಾಮೀಣ ಅರ್ಥವ್ಯವಸ್ಥೆಯನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಏನು ಪ್ರಮುಖವಾದಂತಹ ಭತ್ತ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಮುಂತಾದಂತಹ ಬೆಳೆಗಳನ್ನ ರೈತರು ಬೆಳೆದಿದ್ದಾರೆ. ಅವರ ಖಾತೆಗೆ ನೇರವಾಗಿ ಹಣವನ್ನ ವರ್ಗಾವಣೆ ಮಾಡುವುದು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಹ ಒಂದು ಯೋಜನೆ. ಇದಕ್ಕೆ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನೆ ಅಂತ ಈ ಒಂದು ಯೋಜನೆಗೆ ಹೆಸರಿಡಲಾಗಿದೆ. ಇದನ್ನ ಛತ್ತೀಸ್ಗಢ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ. ಛತ್ತೀಸ್ಗಢದ ಮುಖ್ಯಮಂತ್ರಿ ಯಾರು? ಭೂಪೇಶ್ ಬಘೇಲ್ ಅವರು ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿದ್ದಾರೆ. ಅಲ್ಲಿನ ರಾಜ್ಯಪಾಲೆ ಅನುಸೂಯಾ ಉಕೆ ಅವರು ಅಲ್ಲಿನ ಗವರ್ನರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಭೂಪೇಶ್ ಬಘೇಲ್ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡ, ಅಲ್ಲಿನ ಮುಖ್ಯಮಂತ್ರಿಯಾಗಿದ್ದಾರೆ. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ವಿಕ್ಟೋರಿಯಾ ಫಾಲ್ಸ್ ಅನ್ನ ಮತ್ತೆ ಆರಂಭಿಸಲಾಗಿದೆ. ಇದು ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ವಿಕ್ಟೋರಿಯಾ ಅದು ಫಾಲ್ಸ್ ಆಗಿದೆ, ಬಟ್ ಅದನ್ನು ಫಾಲ್ಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ವಿಕ್ಟೋರಿಯಾ ಫಾಲ್ಸ್ ಜಗತ್ತಿನ ಒಂದು ಪ್ರಖ್ಯಾತ ಒಂದು ಜಲಪಾತ ಆಗಿದೆ. ಇದು ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಝಂಜೆಬಿ ನದಿ. ಸೊ ಝಂಜೆಬಿ ನದಿ ಅನ್ನೋದು ಬಹಳ ಪ್ರಮುಖ. ಇದು ನಿಮಗೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಆಫ್ರಿಕಾದ ಜಾಂಬಿಯಾ ದೇಶ ಏನಿದೆ, ಜಾಂಬಿಯಾ ಮತ್ತು ಜಿಂಬಾಬ್ವೆ ಇವೆರಡೂ ದೇಶಗಳ ಗಡಿಭಾಗದಲ್ಲಿ ಈ ವಿಕ್ಟೋರಿಯಾ ಫಾಲ್ಸ್ ಬರುತ್ತೆ. ಈ ಎರಡೂ ದೇಶಗಳ ಮೂಲಕ ಈ ಝಂಜೆಬಿ ನದಿ ಹರಿಯುತ್ತೆ. ಆ ಝಂಜೆಬಿ ನದಿಯಲ್ಲಿ ವಿಕ್ಟೋರಿಯಾ ಫಾಲ್ಸ್ ಕಂಡು ಬರುತ್ತೆ. ಯಾಕಪ್ಪ ಇದು ಅಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ, ನೋಡಿ, ಇದು ಪ್ರಪಂಚದ ಅತ್ಯಂತ ಎತ್ತರದ ಫಾಲ್ಸ್ ಕೂಡ ಅಲ್ಲ, ಜೊತೆಗೆ ಪ್ರಪಂಚದ ಅತಿ ಉದ್ದ ಫಾಲ್ಸ್ ಕೂಡ ಅಲ್ಲ. ಬಟ್ ಯಾಕಪ್ಪ ಇದು ಫೇಮಸ್ ಅಂತ ಹೇಳಿದ್ರೆ, ಇದು ಪ್ರಪಂಚದ ಅತಿ ದೊಡ್ಡ ಫಾಲ್ಸ್. ಅಂದ್ರೆ ಹರಿಯುವಂತಹ ನೀರಿನ ಪ್ರಮಾಣವನ್ನ ನೀವು ಗಣನೆಗೆ ತೆಗೆದುಕೊಂಡ್ರೆ ಪ್ರಪಂಚದ ಅತಿ ದೊಡ್ಡ ಫಾಲ್ಸ್ ಆಗುತ್ತೆ. ಪ್ರಪಂಚದ ಉದ್ದದ ಫಾಲ್ಸ್ ಬೇರೆ, ಅಗಲವಾಗಿರ್ತಕ್ಕಂಥ ಫಾಲ್ಸ್ ಬೇರೆ. ಬಟ್ ಲಾರ್ಜೆಸ್ಟ್ ಫಾಲ್ಸ್ ಇನ್ ದ ವರ್ಲ್ಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಈ ವಿಕ್ಟೋರಿಯಾ ಜಲಪಾತ. ಜಾಂಬಿಯಾ ಮತ್ತು ಜಿಂಬಾಬ್ವೆ ಗಡಿಭಾಗದಲ್ಲಿ ಕಂಡು ಬರುತ್ತೆ. ಝಂಜೆಬಿ ನದಿಯ ದಂಡೆ ಮೇಲೆ ಇದು ಕಾಣಿಸಕ್ಕೆ ಸಿಗುತ್ತೆ. ತುಂಬಾ ಇಂಪಾರ್ಟೆಂಟ್. ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಕೋವಿಡ್-19 ಕಾರಣಕ್ಕಾಗಿ ಸಹಾಯ ಮಾಡಲು ಯಾರು ತಮ್ಮ ಸಂಬಳದ 30% ಕೊಡಲು ನಿರ್ಧಾರ ಮಾಡಿದ್ದಾರೆ? ಮೊನ್ನೆ ಕ್ಲಾಸ್ ಅಲ್ಲಿ ಕೂಡ ನಾವು ಇದ್ರ ಬಗ್ಗೆ ಗಮನಿಸಿದ್ದೇವೆ. ಬಹಳ ಸಿಂಪಲ್ ಆದಂತಹ ಪ್ರಶ್ನೆ. ಭಾರತದ ರಾಷ್ಟ್ರಪತಿ ಶ್ರೀಯುತ ರಾಮನಾಥ್ ಕೋವಿಂದ್ ಅವರು ತಮ್ಮ ಸ್ಯಾಲರಿಯ 30% ಹಣವನ್ನ ಈ ಒಂದು ವಿಚಾರಕ್ಕೆ ಕೋವಿಡ್-19ಗೆ ಕೊಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಎ, ರಾಮನಾಥ್ ಕೋವಿಂದ್. ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಭಾರತದ ರಿಜಿಸ್ಟರ್ ಜನರಲ್ ಪ್ರಕಾರ ಅತಿ ಹೆಚ್ಚು ಶಿಶುಗಳ ಮರಣ ದರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ತುಂಬಾ ಪ್ರಮುಖವಾದಂತಹ ಪ್ರಶ್ನೆ. ನೋಡಿ, ಶಿಶು ಮರಣ ದರ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಥವಾ IMR ಅಂತ ಕರಿತೀವಿ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಥವಾ ಶಿಶು ಮರಣ ದರ. ನೋಡಿ, ಶಿಶು ಮರಣ ದರ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆ ಒಂದು ರಾಜ್ಯದಲ್ಲಿ ಬಡತನ ಜಾಸ್ತಿ ಇದೆ, ಅಲ್ಲಿನ ಮಹಿಳೆಯರಲ್ಲಿ ಪ್ರಮುಖವಾಗಿ ಪೋಷಕಾಂಶದ ಕೊರತೆ ಇದೆ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದಾಗುತ್ತೆ. ಸೊ ಯಾವೆಲ್ಲ ರಾಜ್ಯಗಳಲ್ಲಿ ಶಿಶುಗಳ ಮರಣ ದರ ಬಹಳ ಇದೆ
ಅಥವಾ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಜಾಸ್ತಿ ಇದೆ ಆ ರಾಜ್ಯಗಳು ಸ್ವಲ್ಪ ಹಿಂದುಳಿದಂತಹ ರಾಜ್ಯಗಳು ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಭಾರತದಲ್ಲಿ ಅತಿ ಹೆಚ್ಚು ಶಿಶು ಮರಣ ದರ ಯಾವ ರಾಜ್ಯದಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತೆ. ಸೊ ಇತ್ತೀಚೆಗಷ್ಟೇ ಬಂದಂತಹ ಒಂದು ರಿಪೋರ್ಟ್ನ ಪ್ರಕಾರ ಪ್ರತಿ 1000 ಶಿಶುಗಳಲ್ಲಿ ಹೊಸದಾಗಿ ನವಜಾತ ಶಿಶುಗಳು ಏನು ಜನಿಸಿರ್ತವೆ 1000 ಶಿಶುಗಳಲ್ಲಿ ಸುಮಾರು 47ರಿಂದ 48 ಶಿಶುಗಳು ಮರಣವನ್ನ ಅಪ್ತವೆ. ಇದು ಭಾರತದಲ್ಲೇ ಒಂದು ಅತಿ ಹೆಚ್ಚಾದಂತಹ ಒಂದು ದರ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಮಧ್ಯಪ್ರದೇಶ್. ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಖಂಡಿತವಾಗಿ ಕೇಳ್ತಾರೆ, ನೋಟ್ ಡೌನ್ ಮಾಡ್ಕೊಂಡ್ಲೇಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. 5ನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಜಾರಿ ಮಾಡಿದ FRA ವರದಿ ಅರಣ್ಯ ನಾಶ ಎಷ್ಟು ಮಿಲಿಯನ್ ಹೆಕ್ಟೇರ್ ಹೆಚ್ಚಾಗಿದೆ ಅಂತ ಈ ಒಂದು ಪ್ರಶ್ನೆ ಕೇಳುತ್ತೆ. ಸ್ಪೆಷಲಿ ಕೊರೋನಾ ವೈರಸ್ ಟೈಮ್ ಅಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿ. FRA ಅಂತ ಹೇಳಿದ್ರೆ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್, ಅಂದ್ರೆ ಅರಣ್ಯ ಸಂಪನ್ಮೂಲಗಳ ಒಂದು ವರದಿ, ಇದಕ್ಕೆ ಸಂಬಂಧಪಟ್ಟಂತ ವರದಿ. ಇದನ್ನ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ನಮ್ಮ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರತಕ್ಕಂತಹ ಫುಡ್ ಅಂಡ್ ಅಗ್ರಿಕಲ್ಚರ್ ಅಥವಾ ಆಹಾರ ಮತ್ತು ಕೃಷಿ ಸಂಘಟನೆ ಈ ಒಂದು ವರದಿಯನ್ನ ರಿಲೀಸ್ ಮಾಡಿದೆ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಈ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ನ ಕೇಂದ್ರ ಕಚೇರಿ ಇಟಲಿ ದೇಶದ ರೋಮ್ ನಗರದಲ್ಲಿ ನಿಮಗೆ ಕಂಡು ಬರುತ್ತೆ. ಇದು ಕೂಡ ಪ್ರಮುಖವಾದಂತಹ ವಿಚಾರ. ಸೊ ಇವರು ಹೊರತಂದಿರತಕ್ಕಂತಹ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ ವರದಿಯ ಪ್ರಕಾರ ಪ್ರಪಂಚಾದ್ಯಂತ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಆಪ್ಷನ್ ಸಿ 10 ಮಿಲಿಯನ್ ಹೆಕ್ಟೇರ್ ಅಷ್ಟು ಈ ಒಂದು ಅರಣ್ಯ ನಾಶ ಹೆಚ್ಚಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ, ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಜಮ್ಮು ಮತ್ತು ಕಾಶ್ಮೀರ್ ಬ್ಯಾಂಕ್ ಅಥವಾ JNK ಬ್ಯಾಂಕ್ ನ MD ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ವ್ಯವಸ್ಥಾಪಕ ನಿರ್ದೇಶಕರು. ಸೊ ಹೊಸದಾಗಿ ಯಾರು ನೇಮಕ ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಬಹಳ ಸಿಂಪಲ್ ಆದಂತಹ ಒಂದು ವಿಚಾರ, ಇದನ್ನ ಜಸ್ಟ್ ನೀವು ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಆಪ್ಷನ್ ಬಿ ಜುಬೇರ್ ಇಕ್ಬಾಲ್ ಅವರು JNK ಬ್ಯಾಂಕ್ ನ ಹೊಸ MD ಆಗಿ ನೇಮಕಗೊಂಡಿದ್ದಾರೆ. ಈ ರೀತಿ 7ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ಯಾವ ದಿನಾಂಕವನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂತ ಆಚರಣೆ ಮಾಡಲಾಗುತ್ತೆ? ನೋಡಿ, ಇಂಟರ್ನ್ಯಾಷನಲ್ ಮ್ಯೂಸಿಯಮ್ಸ್ ಡೇ ಅಂತ ಪ್ರತಿ ವರ್ಷ ಯಾವ ದಿನವನ್ನ ಆಚರಣೆ ಮಾಡಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದಂತಹ ಉತ್ತರ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಆಪ್ಷನ್ ಬಿ ಮೇ 18, ಅಂದ್ರೆ ಇವತ್ತೇ ವರ್ಲ್ಡ್ ಮ್ಯೂಸಿಯಮ್ಸ್ ಡೇ. ತುಂಬಾ ಇಂಪಾರ್ಟೆಂಟ್ ನೋಡಿ. ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಪ್ರಪಂಚದ ಅತಿದೊಡ್ಡ ಸಂಗ್ರಹಾಲಯ ಯಾವುದು, ಪ್ರಪಂಚದ ಅತಿದೊಡ್ಡ ಮ್ಯೂಸಿಯಂ ಯಾವುದು ಅಂತ ಹೇಳಿದ್ರೆ ದ ಲೌರೆ ಅಂತಕ್ಕಂತಹದ್ದು. LOURVE ಲೌರೆ ಅಂತಕ್ಕಂತಹದ್ದು. ಇದು ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ ನಲ್ಲಿ ಕಂಡು ಬರುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಭೇಟಿ ಕೊಡ್ತಕ್ಕಂತಹ ಒಂದು ಮ್ಯೂಸಿಯಂ ಕೂಡ ಇದೇ ಆಗಿದೆ. ಒನ್ ಆಫ್ ದ ಲಾರ್ಜೆಸ್ಟ್ ಅಥವಾ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಮ್ಯೂಸಿಯಮ್ಸ್ ಇನ್ ದ ವರ್ಲ್ಡ್ ಫ್ರಾನ್ಸ್ ನ ಲೌರೆ. ನೀವು ಇದೇನಕ್ಕಪ್ಪ ಫೇಮಸ್ ಅಂತ ಹೇಳಿದ್ರೆ, ನೀವೇನು ಖ್ಯಾತ ಒಬ್ಬ ಚಿತ್ರಕಾರ, ಒಬ್ಬ ಕಲೆಗಾರ ಲಿಯೋನಾರ್ಡೋ ಡಾವಿನ್ಸಿ ಇದ್ದಾರೆ. ಲಿಯೋನಾರ್ಡೋ ಡಾವಿನ್ಸಿ ಅವರ ಕೈಯಲ್ಲಿ ಮೂಡಿದಂತಹ ಪ್ರಪಂಚದ ಇವತ್ತಿಗೂ ಕೂಡ ಒಂದು ಮಾಸ್ಟರ್ ಪೀಸ್ ಅಂತಾನೆ ಕರೆಸಿಕೊಳ್ಳುವ ಮೊನಾಲಿಸಾ ಏನಿದೆ, ಮೊನಾಲಿಸಾ ಒಂದು ಪೇಂಟಿಂಗ್ ಅನ್ನ ಈ ಫ್ರಾನ್ಸ್ ದೇಶದ ಲೌರೆ ಮ್ಯೂಸಿಯಂ ನಲ್ಲಿ ಇಡಲಾಗಿದೆ. ಸೊ ಪ್ರಪಂಚದ ಅತಿ ದೊಡ್ಡ ಮ್ಯೂಸಿಯಂ ನ ನಾವು ದ ಲೌರೆ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಭಾರತದಲ್ಲಿ ಕೋಲ್ಕತ್ತಾದಲ್ಲಿ ಕಂಡು ಬರತಕ್ಕಂತಹ ಇಂಪೀರಿಯಲ್ ಮ್ಯೂಸಿಯಂ ಅಥವಾ ದ ಇಂಡಿಯನ್ ಮ್ಯೂಸಿಯಂ ಏನಿದೆ ಕೋಲ್ಕತ್ತಾ ನಗರದಲ್ಲಿ ಕಂಡು ಬರೋದು, ಅದು ನಮ್ಮ ಭಾರತದ ಮಟ್ಟಿಗೆ ಅತಿ ದೊಡ್ಡದಾದಂತಹ ವಸ್ತು ಸಂಗ್ರಹಾಲಯ ಅಥವಾ ಮ್ಯೂಸಿಯಂ. ಸೊ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳೇನಿರುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ. ಅದು ನೆಗೆಟಿವ್ ಇರಲಿ, ಪಾಸಿಟಿವ್ ಇರಲಿ. ನೆಗೆಟಿವ್ ಕಮೆಂಟ್ಸ್ ಗಳಿಗೆ ನಾನು ಯಾವಾಗಲೂ ಕೂಡ ಸ್ವಾಗತವನ್ನ ಕೊಡ್ತೀನಿ. ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಕೂಡ ಟ್ರೈ ಮಾಡ್ತಾ ಹೋಗ್ತೀನಿ. ಅಂಡ್ ವಿಡಿಯೋನ ವೀಕ್ಷಣೆ ಮಾಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.